ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಡಿಯಾ ಮಾರ್ಟರ್ನ ಹೇಗೆ ಯೂಸ್ ಮಾಡೋದು ಮತ್ತೆ ಅಲ್ಲಿ ಹೇಗೆ ಪರ್ಚೇಸಿಂಗ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ನೀವು ಗೂಗಲ್ಗೆ ಹೋಗಿ ಇಂಡಿಯಾ ಮಾರ್ಟ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಅದು ಈ ತರ ಇರುತ್ತೆ. ಈ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ನಿಮ್ಮ ಪ್ರಾಡಕ್ಟ್ಸ್ನ ಹುಡುಕ್ಬೋದು. ಸೊ ಬೇಸಿಕಲಿ ಇಂಡಿಯಾ ಮಾರ್ಟ್ ಏನು ಅಂತ ಹೇಳ್ಬಿಡ್ತೀನಿ. ಇಂಡಿಯಾ ಮಾರ್ಟ್ ಅಲ್ಲಿ ನಾವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮಗೆ ನಮ್ಮ ಬಿಸ್ನೆಸ್ಗೆ ನಾವು ಪ್ರಾಡಕ್ಟ್ಸ್ನ ತಗೋಬಹುದು. ಸೊ ನೀವು ಇ ಕಾಮರ್ಸ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಅದಕ್ಕೆ ಮಾತ್ರ ನೀವು ಇಂಡಿಯಾ ಮಾರ್ಟ್ ಯೂಸ್ ಮಾಡಬೇಕು ಅಂತ ಅಲ್ಲ. ಸೊ ನೀವು ಯಾವುದೇ ಬಿಸ್ನೆಸ್ ಮಾಡ್ತೀರಿ, ನಿಮಗೆ ಟೂಲ್ಸು ಅಥವಾ ಗ್ಯಾಡ್ಜೆಟ್ಸ್ ಅಥವಾ ಬೇರೆ ಏನಾದರೂ ರಾ ಮೆಟೀರಿಯಲ್ಸು ಈ ತರ ಏನೇ ಬೇಕಾದ್ರೂ ನೀವು ಇಂಡಿಯಾ ಮಾರ್ಟ್ ಇಂದ ಪರ್ಚೇಸ್ ಮಾಡಬಹುದು. ಸೊ ಇದರಲ್ಲಿ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂದ್ರೆ ನಿಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿಯಿಂದ ನೀವು ರಿಜಿಸ್ಟರ್ ಮಾಡ್ಕೊಬಹುದು. ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ. ಸೊ ಅದು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ. ಇವಾಗ ನಾನು ಜಸ್ಟ್ ನಿಮಗೆ ಹೇಗೆ ಸರ್ಚ್ ಮಾಡೋದು ಮತ್ತೆ ಒಂದು ವೆರಿಫೈಡ್ ಸಪ್ಲೈಯರ್ ಅನ್ನ ಹೇಗೆ ಹುಡುಕೋದು ಮತ್ತೆ ನಾವು ಏನೇನೆಲ್ಲ ಫ್ಯಾಕ್ಟರ್ಸ್ನ ನೋಡಬೇಕು. ಒಬ್ಬ ನಾವಿವಾಗ ಒಂದು ಪ್ರಾಡಕ್ಟ್ನ ಒಂದು ಇಂಡಿಯಾ ಮಾರ್ಟ್ ಸೆಲ್ಲರ್ ಹತ್ರ ಪರ್ಚೇಸ್ ಮಾಡ್ತಿದೀವಿ ಅಂದ್ರೆ ನಾವು ಏನೇನು ಫ್ಯಾಕ್ಟರ್ಸ್ನ ನೋಡಬೇಕು, ಇದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬರ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಸಪೋರ್ಟ್ ಮಾಡಿ. ಸೊ ಇವಾಗ ಹೇಗೆ ನಾವು ಸರ್ಚ್ ಮಾಡೋದು. ಸೊ ಇಯರಿಂಗ್ಸ್ನ ನಾನು ಇವಾಗ ಸರ್ಚ್ ಮಾಡ್ತಾ ಇದ್ದೀನಿ. ಆಕ್ಸಿಡೈಸ್ ಸಿಲ್ವರ್ ಇಯರಿಂಗ್ಸ್ ಅಂತ ಅನ್ಕೊಳ್ಳೋಣ, ಸಿಲ್ವರ್ ಜುಮ್ಕಾಸ್ ಆರ್ ಸಮಥಿಂಗ್. ಸೊ ಇದು ನನ್ನ ಪ್ರಾಡಕ್ಟ್. ಸೊ ಬೈ ಡಿಫಾಲ್ಟ್ ಇಂಡಿಯಾ ಮಾರ್ಟ್ ಏನ್ ಮಾಡುತ್ತೆ ಅಂದ್ರೆ, ನನ್ನ ಲೊಕೇಶನ್ ಬ್ಯಾಂಗ್ಳೂರ್ ಆಗಿರೋದ್ರಿಂದ ಬೈ ಡಿಫಾಲ್ಟ್ ಅದು ನನ್ನ ಲೊಕೇಶನ್ ಅಲ್ಲಿ ಇರೋಂತ ಯಾರ್ಯಾರು ಸೆಲ್ಲರ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೆ ಅವ್ರನ್ನೇ ನನಗೆ ರೆಫರ್ ಮಾಡುತ್ತೆ. ಸೊ ಇವರ ಆಪ್ಷನ್ಸ್ ನಾನು ನೋಡಬಹುದು. ಅಕಸ್ಮಾತ್ ನನಗೆ ಇಷ್ಟ ಆದ್ರೆ ನಾನು ಇವ್ರ ಹತ್ರನೇ ಪರ್ಚೇಸ್ ಮಾಡಬಹುದು. ಸಪೋಸ್ ನನಗೆ ಇವರ ಆಫರ್ ನನಗೆ ಇಷ್ಟ ಆಗ್ಲಿಲ್ಲ, ನಾನು ಆಲ್ ಓವರ್ ಇಂಡಿಯಾ ಪ್ರೈಸ್ ನ ಚೆಕ್ ಮಾಡಿ ಆಮೇಲೆ ನೋಡ್ತೀನಿ ಅಂದ್ರೆ ನಾನು ಇಲ್ಲಿ ಲೊಕೇಶನ್ ಏನಿದೆಯಲ್ಲ ಇಲ್ಲಿ ಹೋಗಿ ಆಲ್ ಇಂಡಿಯಾ ಅಂತ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ನಮಗೆ ಆಲ್ ಓವರ್ ಇಂಡಿಯಾ ಯಾರ್ಯಾರು ಎಷ್ಟೆಷ್ಟು ಪ್ರೈಸ್ಗೆ ಕೊಡ್ತಿದ್ದಾರೆ ಅನ್ನೋದು ನಮಗೆ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡಿ 18 ರೂಪೀಸ್ ಪರ್ ಪೇರ್. ಅವಾಗಲೇ ಬ್ಯಾಂಗ್ಳೂರಲ್ಲಿ 60 ರೂಪೀಸ್ ಪರ್ ಪೇರ್ ಅಂತ ಸಿಕ್ತಿತ್ತು. ಸೊ ಈ ಜ್ಯುವೆಲ್ಸ್ ನನಗೆ 18 ರೂಪೀಸ್ ಪರ್ ಪೇರ್ ಸಿಗುತ್ತೆ. ಸೊ ನಾನು ಇದನ್ನ ಆರಾಮಾಗಿ ಮೀಶೋದಲ್ಲಿ ಸೇಲ್ ಮಾಡ್ಕೊಬಹುದು. ಸೊ ಇವಾಗ ನನಗೆ ಇದು ಇಯರಿಂಗ್ಸ್ ಇಷ್ಟ ಆಗಿದೆ. ಇದನ್ನ ನಾನು ಸಪ್ಲೈಯರ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಸಪ್ಲೈಯರ್ ನೇಮ್ ಬಂದು ಅರಿಹಂತ್ ಮಾರ್ಕೆಟಿಂಗ್ ಅಂತ ಅವ್ರದ್ದು ನೇಮ್. ಇದನ್ನ ನಾನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ, ಒಂದು ಇಲ್ಲಿ ಕಾಂಟ್ಯಾಕ್ಟ್ ಸಪ್ಲೈಯರ್ ಅಂತ ಬಟನ್ ಇರುತ್ತೆ. ಇದರಿಂದ ನೀವು ಸಪ್ಲೈಯರ್ಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಒಂದು ಮೆಸೇಜ್ ಹೋಗುತ್ತೆ. ಇದರಿಂದ ನೀವು ಫಿಲ್ ಮಾಡಿ ಡೀಟೇಲ್ಸ್ ನ ಕಳಿಸಬಹುದು. ಸೊ ಇಲ್ಲಿ ಕ್ವಾಂಟಿಟಿ ಎಷ್ಟು ಬೇಕು ನೆಕ್ಸ್ಟ್ ಅಂತ ಕೊಟ್ರೆ ಅಲ್ಲಿ ನಿಮ್ಗೆ ಡೀಟೇಲ್ಸ್ ನ ಕೇಳುತ್ತೆ, ನೀವು ಇಲ್ಲಿ ಫಿಲ್ ಮಾಡಿ ಕಳಿಸಬಹುದು. ಸಪೋಸ್ ನನಗೆ ಇವಾಗ ಇದೊಂದು 30 ಪೇರ್ ಬೇಕು. ಸೊ ನೆಕ್ಸ್ಟ್ ಯಾವ ಮೆಟೀರಿಯಲ್ ಅಲ್ಲಿ ಬೇಕು, ಸೊ ಅದು ಅಲಾಯ್ ಅದು. ಸೊ ನೆಕ್ಸ್ಟ್ ಯಾವ್ದಕ್ಕೋಸ್ಕರ ಬೇಕು, ರೀಸೆಲ್ಲಿಂಗ್ಗೋಸ್ಕರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ರಿಕ್ವೈರ್ಮೆಂಟ್ ಡೀಟೇಲ್ಸ್ ಇದ್ರೆ ಕೊಡಿ, ನೆಕ್ಸ್ಟ್ ಅಂತ ಕೊಟ್ರೆ ನಾವು ಇಲ್ಲಿ ಬಿಸ್ನೆಸ್ ಬಗ್ಗೆ ಕೊಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಇದು ನಿಮ್ ಇಷ್ಟ. ಬಿಸ್ನೆಸ್ ನೇಮ್ ಕೊಟ್ಟು GST ನಂಬರ್ ಇದ್ರೆ GST ನಂಬರ್ ಎಂಟರ್ ಮಾಡ್ಬೋದು, ಇಲ್ಲಾಂದ್ರೆ ಜಸ್ಟ್ ಸಬ್ಮಿಟ್ ಕೊಟ್ರೆ ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ. ಸೊ ಅವರು ನಮಗೆ ನಮ್ಮ ಫೋನ್ ನಂಬರ್ ಏನ್ ಕೊಟ್ಟಿರ್ತೀವಿ ಅದಕ್ಕೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಕಾಲ್ ಮಾಡಿ ಕೇಳ್ತಾರೆ. ಸೊ ಇವಾಗ ಇವ್ರ ಹತ್ರ ಇದೇ ತರ ಇನ್ನು ಎಷ್ಟು ತರದ ಡಿಸೈನ್ಸ್ ಗಳಿವೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ, ಸಪೋಸ್ ಇದು ಅವ್ರದ್ದು ಆಕ್ಸಿಡೈಸ್ ಸಿಲ್ವರ್ ಜುಮ್ಕಾ, ನೆಕ್ಸ್ಟ್ ಇದು ಟಾರ್ನಿಶ್ ಜ್ಯುವೆಲರೀಸ್, ಫ್ಯಾನ್ಸಿ ಜುಮ್ಕಾಸ್. ಇದೆಲ್ಲ ನಾನು ಪ್ರೈಸಿಂಗ್ ನೋಡ್ಬೇಕು ಅಂದ್ರೆ ನಾನು ಡೈರೆಕ್ಟ್ ಆಗಿ ಅವ್ರದ್ದು ವೆಬ್ಸೈಟ್ ಅಂದ್ರೆ ಅವರ ಏನ್ ನೇಮ್ ಇರುತ್ತೆ, ಕಂಪ್ನಿ ನೇಮ್, ಅದನ್ನ ಕ್ಲಿಕ್ ಮಾಡಿದ್ರೆ ಇಂಡಿಯಾ ಮಾರ್ಟ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಅವರು ಎಲ್ಲಾ ಪ್ರಾಡಕ್ಟ್ಸ್ ನಿಮ್ಗೆ ಲಿಸ್ಟ್ ಸಿಗುತ್ತೆ, ಎಷ್ಟೆಷ್ಟು ಪ್ರೈಸಿಗೆ ಕೊಡ್ತಾರೆ. ಸೊ ನೋಡಿ, ಇದು 75 ರೂಪೀಸ್ ಪರ್ ಪೇರ್ ಅಂತ ಕೊಡ್ತಿದ್ದಾರೆ. ನೆಕ್ಸ್ಟ್ ನೆಕ್ಲೆಸ್ ಸೆಟ್ಗಳಿದೆ, 540 ರೂಪೀಸ್ ಸೆಟ್ ಅಂತೆ. ಸೊ ಈ ತರ ನಾನು ಯಾವ್ಯಾವ ಪ್ರಾಡಕ್ಟ್ ಬೇಕು ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಬಹುದು. ಸೊ ನನಗೇನಾದ್ರೂ ಅವರಿಂದ ಕಾಲ್ ಬ್ಯಾಕ್ ಬಂದಿಲ್ಲ ಅಂದ್ರೆ ನಾನು ಡೈರೆಕ್ಟ್ ಆಗಿ ಅವ್ರನ್ನ ಕಾಲ್ ಮಾಡಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ನೋಡ್ಬೇಕಾಗಿರುವಂತ ವಿಷಯ ಏನಂದ್ರೆ ಈ GST ನಂಬರ್. ಈ GST ನಂಬರ್ನ ನಾವು ಕಾಪಿ ಮಾಡ್ಕೊಂಡು ಗೂಗಲ್ ಅಲ್ಲಿ ಚೆಕ್ ಫಾರ್ ವ್ಯಾಲಿಡ್ GST, ಚೆಕ್ ವ್ಯಾಲಿಡ್ GST ಅಂತ ನೀವು ಎಂಟರ್ ಮಾಡಿದ್ರೆ ಸಾಕು. ಅಲ್ಲಿ ನಿಮ್ಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ, ಫಸ್ಟ್ ಲಿಂಕೇ ಆಗುತ್ತೆ. ಇಲ್ಲಿ ನೀವು ಅಲ್ಲಿ ಅವ್ರದ್ದು GST ನಂಬರ್ ಇರುತ್ತಲ್ಲ ಅದನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇ ಮಾಡಿ, ಇಲ್ಲಿ ಅದನ್ನ ಪೇಸ್ಟ್ ಮಾಡಿ, ಅಲ್ಲಿ ಕ್ಯಾಪ್ಚಾ ಬರುತ್ತೆ. ಸೊ ಆ ಕ್ಯಾಪ್ಚನ್ ಎಂಟರ್ ಮಾಡಿಕೊಂಡು ನಾವು ಜಸ್ಟ್ ಅದನ್ನ ಕ್ಯಾಪ್ಚಾ ಎಂಟರ್ ಮಾಡಿ ಸರ್ಚ್ ಕೊಟ್ರೆ ಸಾಕು, ನಮಗೆ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಸಿಗುತ್ತೆ. ಸೊ ಯಾರು
ಬಿಸ್ನೆಸ್ ನೇಮ್ ಯಾರ್ದು, ಏನಂತ ಹೆಸರಲ್ಲಿ ಮಾಡ್ತಿದ್ದಾರೆ. ಸೊ ಅರಿಹನ್ ಮಾರ್ಕೆಟಿಂಗ್ ಅಂತ ಇದೆ. ಸೊ ಯಾವಾಗ ಅವ್ರು ರಿಜಿಸ್ಟ್ರೇಷನ್ ಮಾಡಿದ್ದು 2020ರಲ್ಲಿ. ಸೊ ಇಲ್ಲಿಗೆ ಅವರು 5 ವರ್ಷ ಆಯಿತು. ಸೊ ಈ ಥರ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಸಿಗುತ್ತೆ. ನಾವು ಈ ಡೀಟೇಲ್ಸ್ನ ಚೆಕ್ ಮಾಡಿ ಆಮೇಲೆ ನಾವು ಮುಂದೆ ನಮ್ಮ ಪೇಮೆಂಟ್ಸ್ ಅಥವಾ ಬೇರೆ ಪ್ರೊಸೀಜರ್ನ ನೋಡ್ಕೊಬೇಕು. ಇನ್ನೂ ಒಂದು ಮೇನ್, ನಾವು ಯಾವುದೇ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಸೆಲ್ಲರಲ್ಲಿ, ನಾವು ಇಂಡಿಯಾ ಮಾರ್ಟಲ್ಲಿ ಯಾವುದೇ ಸೆಲ್ಲರ್ ಹತ್ರ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ 3 ವಿಷಯಗಳನ್ನ ನೋಡಬೇಕು. ಒಂದು, ಅವರು ಟ್ರಸ್ಟ್ ಸೀಲ್ ವೆರಿಫೈಡಾ ಅಥವಾ ವೆರಿಫೈಡ್ ಸಪ್ಲೈಯರಾ. ಟ್ರಸ್ಟ್ ಸೀಲ್ ಅಂತ ಒಂದಿರುತ್ತೆ, ಇನ್ನೊಂದು ವೆರಿಫೈಡ್ ಸಪ್ಲೈಯರ್ ಅಂತ ಇರುತ್ತೆ. ಸೊ ನಾನು ನಿಮ್ಗೆ ಇನ್ನೊಂದು ಕಡೆ ತೋರಿಸ್ತೀನಿ, ಇಲ್ಲೆಲ್ಲೂ ಕಾಣಿಸ್ತಿಲ್ಲ ನೋಡಿ. ವೆರಿಫೈಡ್ ಎಕ್ಸ್ಪೋರ್ಟರ್ ಅಂತ ಇರುತ್ತೆ, ವೆರಿಫೈಡ್ ಸಪ್ಲೈಯರ್ ಅಂತ ಇರುತ್ತೆ, ಇನ್ನೊಂದು ವೆರಿಫೈಡ್ ಪ್ಲಸ್ ಸಪ್ಲೈಯರ್ ಅಂತ ಇರುತ್ತೆ. ಸೊ ಮೂರು ಆಪ್ಷನ್ ಇರುತ್ತೆ. ಸೊ ಕೆಲವೊಬ್ರು ಇವಾಗ ತಾನೇ ಇಂಡಿಯಾ ಮಾರ್ಟ್ಗೆ ಜಾಯ್ನ್ ಆಗಿರ್ತಾರೆ. ಸೊ ಅವರೆಲ್ಲ 1 ಇಯರ್ ಆಗಿರುತ್ತೆ, ಅವರಿಗೆಲ್ಲ ಇನ್ನೂ ಟ್ರಸ್ಟ್ ಸೀಲ್ ಅಥವಾ ಇನ್ನೊಂದು ಯಾವುದು ಕೊಡೋಲ್ಲ. ಸೊ ಇಂಥವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಲೇಬಾರ್ದು ಅಂತ ನಾನು ಹೇಳೋದಿಲ್ಲ. ನಿಮ್ಗೆ ಏನಾದರೂ ನಿಮ್ಮ ಪ್ರೈಸಿಂಗ್ ಓಕೆ ಆದರೆ ತಗೋಬೋದು. ಬಟ್ ಏನಂದರೆ ಟ್ರಸ್ಟ್ ಸೀಲ್ ಇರೋದ್ರ ಹತ್ರ ನಾವು ಪರ್ಚೇಸ್ ಮಾಡೋದ್ರಿಂದ ನಮಗೆ ಒಂದು ಗ್ಯಾರಂಟಿ ಇರುತ್ತೆ. ಯಾಕಂದರೆ ಇಂಡಿಯಾ ಮಾರ್ಟಿಂದ ಅವರು ಟ್ರಸ್ಟ್ ಸೀಲ್ ಕೊಟ್ಟಿದ್ದಾರೆ ಅಂದರೆ ಅವರು ತುಂಬ ಜನ ಆರ್ಡರ್ ಮಾಡಿರ್ತಾರೆ, ತುಂಬ ಜನಕ್ಕೆ ಒಂದೊಳ್ಳೆ ಫೀಡ್ಬ್ಯಾಕ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರಿಗೆ ಟ್ರಸ್ಟ್ ಸೀಲ್ ಬಂದಿರುತ್ತೆ. ಸೊ ಈ ಥರ ನೀವು ಒಂದು ಸಪ್ಲೈಯರ್ನ ಹುಡುಕಿ ಇಲ್ಲಿಂದ ನೀವು ನಿಮ್ಮ ಪರ್ಚೇಸಿಂಗ್ನ ಮಾಡ್ಬೋದು. ಸೊ ಸಪೋಸ್ ನನಗೆ ಇವಾಗ ಇವ್ರು ನಮಗೆ ಕಾಲ್ ಬ್ಯಾಕ್ ಮಾಡಿದ್ರು, ನನಗೆ ಈ ಇಯರಿಂಗ್ಸ್ ಇಷ್ಟ ಆಯಿತು, ನಾನು ಈ ಇಯರಿಂಗ್ಸ್ನ ಪರ್ಚೇಸ್ ಮಾಡಬೇಕು ಅಂತಿದ್ದೀನಿ. ಸೊ ಈ ಏನು ಎಂಟೈರ್ ಪ್ರೋಸೆಸ್ ಇರುತ್ತಲ್ಲ, ಈ ಪ್ರೋಸೆಸ್ ಎಲ್ಲ ನಿಮಗೆ ವಾಟ್ಸಪ್ಪಲ್ಲೇ ಆಗೋದು. ಸೊ ಅವರು ನಿಮ್ಮ ಲೊಕೇಶನ್ ಎಲ್ಲ ತೊಗೊತಾರೆ, ನಿಮಗೆ ಎಲ್ಲ ನಿಮ್ಮ ಲೊಕೇಶನ್ನು, ಅಡ್ರೆಸ್ಸು, ಡೀಟೇಲ್ಸು ಎಲ್ಲ ತೊಗೊತಾರೆ. ಅವರು ನಿಮಗೆ ಬೇಕಾದ್ರೆ ಸ್ಟೋರ್ ಲಿಂಕ್ಸ್ ಕೊಡ್ತಾರೆ, ಮತ್ತು ಏನಂದರೆ ನಿಮಗೆ ಬೇಕಾದ್ರೆ ಸ್ಟೋರ್ ವ್ಯೂ ತೋರಿಸ್ತೀನಿ ಅಂತೆಲ್ಲ ಹೇಳ್ತಾರೆ. ಸೊ ನೀವು ಅದೆಲ್ಲ ಚೆಕ್ ಮಾಡಬಹುದು. ಇನ್ನೂ ಒಂದು, ನಾವು ಮೇನ್ ಅವ್ರಿಗೇನು ಕೇಳಬೇಕು ಅಂದರೆ, ಫಸ್ಟ್ ಥಿಂಗ್ ನಾವು ಕೇಳಬೇಕಾಗಿರೋದು, ನನಗೆ ನೀವು ನನ್ನ ಪ್ಯಾಕೆಟ್ನ ಪ್ಯಾಕ್ ಮಾಡಬೇಕಾದ್ರೆ ಒಂದು ವಿಡಿಯೋ ಮಾಡಿ ಕಳಿಸಿ. ಆ್ಯಂಡ್ ನೆಕ್ಸ್ಟು, ನನಗೆ ಆ ಕೊರಿಯರ್ ರಿಸೀವ್ ಆದಮೇಲೆ ನಾನು ಒಂದು ವಿಡಿಯೋ ಮಾಡಿ ಅವ್ರಿಗೆ ಕಳಿಸ್ಬೇಕು. ಕಳಿಸೋದಕ್ಕಿಂತ ನಾವು ಒಂದು ವಿಡಿಯೋ ರೆಡಿ ಮಾಡಿ ಇಟ್ಕೋಬೇಕು. ಯಾಕಂದರೆ ಅಕಸ್ಮಾತ್ ಏನಾದರೂ ಕೊರಿಯರಲ್ಲಿ ಏನೋ ಡ್ಯಾಮೇಜ್ ಆಗಿದೆ ಅಂತ ಅಂದಾಗ ನಾವು ಕೊರಿಯರ್ನ ಏನು ಓಪನ್ ಮಾಡ್ತೀವಲ್ಲ ಆ ವಿಡಿಯೋ ಮಾಡಿ ಪ್ರೂಫ್ ಅಂತ ಇಟ್ಕೊಬೋದು. ಸೆಕೆಂಡ್ ಥಿಂಗ್, ಅವ್ರ ಹತ್ರ ಕೇಳಬೇಕಾಗಿರೋ ಕ್ವಶನ್, ಸಪೋಸ್ ನನಗೇನಾದರೂ ಡ್ಯಾಮೇಜ್ ಪೀಸಸ್ ಬಂದರೆ ನಾನು ಹೇಗೆ ಅದನ್ನು ರಿಟರ್ನ್ ಮಾಡ್ಬೋದು, ನೀವು ರಿಟರ್ನ್ ಮಾಡ್ತೀರಾ ಇಲ್ಲ ಅಮೌಂಟ್ ಹಾಕ್ತೀರಾ, ಈ ಕ್ವಶನ್ಗಳನ್ನ ನೀವು ಕೇಳಿ ತಿಳ್ಕೊಬೇಕಾಗುತ್ತೆ. ಮೂರನೇದು, ಹೇಗೆ ನೀವು ನನ್ನ ಶಿಪ್ಪಿಂಗ್ನ ಕಳಿಸ್ತೀರಾ. ಸೊ ಕೆಲವೊಬ್ರು ಬೈ ರೋಡ್ ನಿಮ್ಮ ಶಿಪ್ಪಿಂಗ್ನ ಕಳಿಸ್ತಾರೆ, ಇನ್ನು ಕೆಲವೊಬ್ರು ಬೈ ಏರ್ ಶಿಪ್ಪಿಂಗ್ ಮಾಡ್ತಾರೆ. ಸೊ ಬೈ ರೋಡ್ ಮಾಡೋದು ಸ್ವಲ್ಪ ಅಮೌಂಟ್ ಕಮ್ಮಿ ಇರುತ್ತೆ, ಬೈ ಏರ್ ಮಾಡೋದು ಸ್ವಲ್ಪ ಜಾಸ್ತಿ ಅಮೌಂಟ್ ಇರುತ್ತೆ. ಸೊ ಇಲ್ಲಿ 80 ಇತ್ತು ಅಂದರೆ ಬೈ ಏರ್ ಸೇಮ್ ಪ್ರಾಡಕ್ಟ್ ವೆಯ್ಟಿಗೆ 120 ರೂಪೀಸ್ ಇರುತ್ತೆ. ಆ್ಯಂಡ್ ಶಿಪ್ಪಿಂಗ್ ಚಾರ್ಜಸ್ ಕಂಪ್ಲೀಟ್ಲಿ ನಿಮ್ಮ ಪ್ರಾಡಕ್ಟ್ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಪ್ರಾಡಕ್ಟ್ಸ್ ತೊಗೊತೀರಾ ಬಲ್ಕಲ್ಲಿ ಅಷ್ಟು, ಮತ್ತು ಅದು ಏನು ವೆಯ್ಟ್ ಬರುತ್ತೆ ಅದ್ರ ಮೇಲೆ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಹಾಕ್ತಾರೆ. ಆ್ಯಂಡ್ ಇದಾದಮೇಲೆ, ಸೊ ನಿಮ್ದು ಇದೆಲ್ಲ ಪೇಮೆಂಟ್ ಎಲ್ಲ ಪ್ರೋಸೆಸ್ ಆಯಿತು, ಅವರು ಶಿಪ್ಪಿಂಗ್ ಯಾವ ಥರ ಮಾಡ್ತಾರೆ ಅಂತಲೇ ಹೇಳಾಯಿತು. ಶಿಪ್ಪಿಂಗ್ ಆದಮೇಲೆ ಅವರೊಂದು ನಿಮಗೆ ಟ್ರ್ಯಾಕಿಂಗ್ ಐ ಡಿ ಕೊಡಬೇಕು. ಅವ್ರು ಯಾವ ಕೊರಿಯರ್ ಸರ್ವಿಸ್ಗೆ ಹಾಕ್ತಾರೆ ಆ ಟ್ರ್ಯಾಕಿಂಗ್ ಐ ಡಿನ ನೀವು ಅವ್ರ ಹತ್ರ ಇಸ್ಕೊಬೇಕು. ಸೊ ಅದನ್ನು ನೀವು ಟ್ರ್ಯಾಕ್ ಮಾಡ್ತಾ ಇರಬೇಕು. ಸೊ ಜನರಲ್ ಆಗಿ ಅವ್ರದ್ದು 7 to 8 ಡೇಸ್, ಅಂದರೆ ಬ್ಯಾಂಗ್ಳೂರಲ್ಲೇ ಇದ್ದರೆ ಓಕೆ. ಬೇರೆ ಕಡೆ ಅಂದರೆ ನಾರ್ತ್ ಇಂಡಿಯಾ ಸೈಡಿಂದ ನೀವೇನಾದರೂ ಆರ್ಡರ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಅದು ಬಂದು ತಲುಪೋದಕ್ಕೆ ಏನಿಲ್ಲ ಅಂದ್ರೂ 7 to 10 ಡೇಸ್ ಆದರೂ ಆಗುತ್ತೆ. ಮ್ಯಾಕ್ಸಿಮಮ್ 8 ಡೇಸಿಗೆ ಬಂದ್ಬಿಡುತ್ತೆ. ಸೊ ನಾವು ಈ 8 ಡೇಸನ್ನು ನಮ್ಮ ಕೊರಿಯರ್ನ ನಾವು ಟ್ರ್ಯಾಕ್ ಮಾಡ್ತಾ ಇರಬೇಕು. ಸಪೋಸ್ ಅಲ್ಲೇನಾದರೂ ನಮಗೆ ಕೊರಿಯರ್ ಟ್ರ್ಯಾಕ್ ಮಾಡಬೇಕಾದ್ರೆ ಒಂದೇ ಕಡೆ ನಮ್ಮ ಐಟಮ್ ಸ್ಟಕ್ ಆಗಿದೆ ಅಂದರೆ ನಾವು ಇವರಿಗೆ ಈ ಥರ ಆಗಿದೆ ಅಂತ ಹೇಳಿ ಅದನ್ನು ಸರಿ ಮಾಡಿಸ್ಕೊಬೋದು. ಸೊ ಅದಕ್ಕೋಸ್ಕರನಾದರೂ ನಾವು ಕೊರಿಯರ್ ಟ್ರ್ಯಾಕಿಂಗ್ ನಂಬರ್ನ ಇಸ್ಕೊಂಡಿರಬೇಕು. ಆ್ಯಂಡ್ ಇನ್ನೊಂದೇನೆಂದರೆ, ನೆಕ್ಸ್ಟು ಏನು ಕೊರಿಯರ್ ಬಂದಮೇಲೆ ನಾನು ಪ್ಯಾಕಿಂಗ್ ವಿಡಿಯೋ ಹೇಳಿದ್ನಲ್ಲ, ಆ ಪ್ಯಾಕಿಂಗ್ ವಿಡಿಯೋನು ಕೂಡ ನಾವು ಮಾಡ್ಕೊಬೇಕು. ಸೊ ಇದಿಷ್ಟು ಒಂದು ಪ್ರೋಸೆಸ್ನ ನೀವು ಇಂಡಿಯಾ ಮಾರ್ಟಲ್ಲಿ ಪರ್ಚೇಸ್ ಮಾಡೋಕ್ಕೂ ಮುಂಚೆ ನೀವು ತಿಳ್ಕೊಬೇಕಾಗುತ್ತೆ. ಸೊ ಹೀಗೆ ನಾನು ಇಯರಿಂಗ್ಸ್ನ ಸರ್ಚ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಬೇರೆ ಬೇರೆ ಅಂದರೆ ಹೋಮ್ ಆ್ಯಂಡ್ ಕಿಚನ್ ಐಟಮ್ಸು ಏನು ಬೇಕು ನಿಮಗೆ ಅದೆಲ್ಲ ಐಟಮ್ಸು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇವಾಗ ಹೋಮ್ ಆ್ಯಂಡ್ ಕಿಚನ್ ಅಂತ ಹುಡ್ಕೋದು ಬೇಡ, ಡೈರೆಕ್ಟಾಗಿ ನಾನು ಸ್ಟೀಲ್ ಬಾಕ್ಸಸ್ ಅಥವಾ ಟಿಫನ್ ಬಾಕ್ಸಸ್ ಈ ಥರ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಬೈ ಡಿಫಾಲ್ಟ್ ಅದು ನನಗೆ ಅದೇ ತೋರಿಸೋದು, ಬೆಂಗಳೂರು ತೋರಿಸುತ್ತೆ. ನಾನು ಆಲ್ ಇಂಡಿಯಾ ಚೂಸ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಸ್ಟೀಲ್ ಬಾಕ್ಸಸ್ಸು ಹೋಲ್ಸೇಲ್ ಡೀಲಲ್ಲಿ 160 ರೂಪೀಸ್ ಪರ್ ಪೀಸು. ಸೊ ಇದೇ ಪ್ಲಾಸ್ಟಿಕ್ ಬಾಕ್ಸಸ್ಸು, ನಿಮಗೆ ಯಾವ ಐಟಮ್ ಯಾವ ಒಂದು ಪ್ರಾಡಕ್ಟ್ ಬೇಕು
ಆ ಪ್ರಾಡಕ್ಟು ಇಲ್ಲಿ ನಿಮಗೆ ಸಿಗುತ್ತೆ. ಬಟ್ ಇದರಲ್ಲಿ ಏನಂದ್ರೆ ಕ್ಲಾದಿಂಗ್ ಜಾಸ್ತಿ ಯಾರು ಪರ್ಚೇಸ್ ಮಾಡೋದಿಲ್ಲ. ಯಾಕಂದ್ರೆ ಅದು ನಮಗೆ ಹೋಲ್‌ಸೇಲ್ ಅಥವಾ ಲೋಕಲ್ ಅಲ್ಲಿ ನಾವು ತಗೊಳ್ಳೋದು ಬೆಸ್ಟ್ ಅಂತ ನನಗನ್ಸುತ್ತೆ. ನಿಮ್ಗೇನಾದ್ರೂ ಒಳ್ಳೆ ಡೀಲರ್ ಸಿಕ್ಕಿದ್ರೆ ನೀವು ತಗೋಬಹುದು, ನೋ ಪ್ರಾಬ್ಲಮ್. ಬಟ್ ನಾನು ಆಲ್ಮೋಸ್ಟ್ ಕ್ಲಾತಿಂಗಿಗೆ ಇಂಡಿಯಾ ಮಾರ್ಟ್‌ನ ಯೂಸ್ ಮಾಡೋದಿಲ್ಲ. ಮೇನ್ಲಿ ನಾನು ಇಯರಿಂಗ್ಸು, ಈ ಹೋಮ್ ಅಂಡ್ ಕಿಚನ್ ಅಪ್ಲಯನ್ಸಸ್ಸು, ಈ ತರ ಅಪ್ಲಯನ್ಸಸ್‌ಗೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ಲಂಚ್ ಬಾಕ್ಸಸ್ ₹50 ಪರ್ ಪೀಸ್ ಅಲ್ಲಿ ಸಿಗುತ್ತೆ ನಮಗೆ. ಸೊ ಈ ತರ ನೀವು ಯಾವ್ದಾದ್ರೂ ಸರಿ ನೀವು ಸರ್ಚ್ ಮಾಡಿ ನೀವು ಒಂದು ಸಪ್ಲೈಯರ್ನ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿಂದ ನೀವು ತಗೋಬಹುದು. ಅಂಡ್ ಇಂಡಿಯಾ ಮಾರ್ಟ್‌ನ ನೀವು ಬರೀ ಲ್ಯಾಪ್ಟಾಪ್ ಅಲ್ಲೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಮೊಬೈಲ್ ಫೋನ್ಸ್ ಕೂಡ ಮೊಬೈಲ್ ಫೋನಲ್ಲಿ ಆ್ಯಪ್ ಆಪ್ಷನ್ ಕೂಡ ಇರುತ್ತೆ. ನೀವು ಪ್ಲೇ ಸ್ಟೋರ್‌ಗೆ ಹೋಗಿ ಇಂಡಿಯಾ ಮಾರ್ಟ್ ಅಂತ ಸರ್ಚ್ ಮಾಡಿ, ಈ ಲೋಗೋ ಇರುತ್ತಲ್ಲ, ಈ ಲೋಗೋದಲ್ಲಿ ನೀವು ಇಂಡಿಯಾ ಮಾರ್ಟ್ ಅಂತ ಒಂದು ಆ್ಯಪ್ ಇರುತ್ತೆ, ಈ ಲೋಗೋ ಇರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೀವು ಮಾಡ್ಬೋದು. ಸೇಮ್ ಪ್ರೊಸೀಜರ್ ಮೊಬೈಲಲ್ಲೂ ಏನು ಡಿಫ್ರೆನ್ಸ್ ಇರೋದಿಲ್ಲ. ಬಟ್ ಮೇನ್ ನೀವು ನೋಡ್ಬೇಕಾಗಿರೋದು ಟ್ರಸ್ಟ್ ಸೀಲ್ ವೆರಿಫೈಡ್ ಆಗಿರಬೇಕು, ವೆರಿಫೈಡ್ ಸಪ್ಲೈಯರ್ ಆಗಿರಬೇಕು. ಮತ್ತೆ ಆದಷ್ಟು ಶಿಪ್ಪಿಂಗು ನೀವು ಬೈ ರೋಡ್ ಇರೋರ್ನೇ ಚೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಬೈ ಏರ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಇದಿಷ್ಟು ನೀವು ಇಂಡಿಯಾ ಮಾರ್ಟ್ ಅಲ್ಲಿ ಹೇಗೆ ಒಂದು ಸಪ್ಲೈಯರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಪೇಮೆಂಟ್ ಅಥವಾ ನಿಮ್ಮ ಪರ್ಚೇಸ್ನ ಮಾಡೋದು ಅನ್ನೋದ್ರ ಬಗ್ಗೆ ಆಗಿತ್ತು. ಸೊ ಇದೇ ತರ ನೀವು ಟ್ರೇಡ್ ಇಂಡಿಯಾ ಅಂತ ಒಂದು ಬರುತ್ತೆ. ಟ್ರೇಡ್ ಇಂಡಿಯಾದಲ್ಲೂ ಸೇಮ್ ಪ್ರೊಸೀಜರ್ ಇರುತ್ತೆ. ಅಲ್ಲೂ ಕೂಡ ಹೋಗಿ ನೀವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ನೀವು ಪರ್ಚೇಸ್ ಮಾಡಬಹುದು. ಸೊ ಇವೆರಡು ವೆಬ್ಸೈಟು ಮೇನ್ ಯೂಸ್ ಮಾಡ್ತಾರೆ ರೀಸೆಲ್ಲಿಂಗ್ ಯೂಸ್ ಮಾಡೋರು ಹೋಲ್ಸೇಲ್ ಅಲ್ಲಿ ಐಟಮ್ಸ್ ನ ಪರ್ಚೇಸ್ ಮಾಡೋದಕ್ಕೆ. ನಿಮ್ಗೆ ಏನಾದ್ರೂ ಲೋಕಲ್ ಅಲ್ಲೇ ನಿಮ್ಗೆ ಒಳ್ಳೆ ಪ್ರೈಸ್ಗೆ ಸಿಗ್ತಿದೆ ಅಂದ್ರೆ ನೀವು ಡೆಫಿನೆಟ್ಲಿ ಲೋಕಲ್ ಅಲ್ಲೇ ತಗೋಬಹುದು. ಸೊ ಇದಿಷ್ಟು ಇಂಡಿಯಾ ಮಾರ್ಟ್ ಅಲ್ಲಿ ಹೇಗೆ ಪರ್ಚೇಸ್ ಮಾಡೋದ್ರ ಬಗ್ಗೆ ವಿಡಿಯೋ ಆಗಿತ್ತು. ನಿಮ್ಗೆ ಏನಾದ್ರೂ ಇದರಲ್ಲಿ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಬಹುದು. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ.